ಎಲ್ಲರಿಗೂ ನಮಸ್ಕಾರ. ಹಣ ಬಂದ ನಾನು ಸುರೇಶ್ ವಿ ಮಧುವನ ಅಂತೇಳಿ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಇತ್ತೀಚೆಗೆ ಗಿರೀಶ್ ಮಟ್ಟಣ್ಣನವರ್ ಅನ್ನುವಂತಹ ಒಬ್ಬ ತಿಳಿಗೇಡಿ ವ್ಯಕ್ತಿ ಧರ್ಮಸ್ಥಳ ಸಂಘದ ಕುರಿತು ಅಪಪ್ರಚಾರವನ್ನು ಮಾಡಿದ್ದಾರೆ. ಈ ನನ್ನ ಮಗನ ನಿನ್ ಭಾಷೆನೇ ಸರಿ ಕಣೋ. ನನ್ನ ಮಗನೇ ನಿನ್ ತಲೆ ಕಿಡ್ನಿದ್ಯಾ ಆನೆ ಲತ್ತಿದ್ಯಾ ಧರ್ಮೇಶಿ ನನ್ನ ಮಗನೇ ಕಚ್ಚಡ ನನ್ನ ಮಗನೇ ಲೋಪ ನನ್ನ ಮಗನೇ ಗಾಂಡ ನನ್ನ ಮಗನೇ. ಧರ್ಮಸ್ಥಳ ಸಂಘದ ಸಾಲವನ್ನು ಯಾಕೆ ಮನ್ನಾ ಮಾಡಬಾರ್ದು ಅಂತ ಪತ್ರಕರ್ತರು ಧರ್ಮಸ್ಥಳದ ಪೂಜ್ಯರನ್ನ ಧರ್ಮಾಧಿಕಾರಿಗಳಾದಂತಹ ವೀರೇಂದ್ರ ಹೆಗಡೆರವರನ್ನು ಪ್ರಶ್ನೆ ಮಾಡಿದಾಗ ಅವ್ರು ಹೇಳ್ತಾರೆ, ಈ ಸಾಲವನ್ನು ನೇರವಾಗಿ ನಾವು ಕೊಟ್ಟಿರೋದಲ್ಲ, ಬ್ಯಾಂಕುಗಳು ಕೊಟ್ಟಿರೋದು ಅಂತ. ಈ ರೀತಿಯಲ್ಲಿ ಬಂದು ನೀವು ಈ ಪೊಸಿಷನ್ ಅಲ್ಲಿ ಕೂತಿದ್ದೀರಾ. ಬಟ್ ನೀವು ಸಾವಿರಾರು ಜನರ ಸಭೆಗೆ ಹೋಗ್ಬೇಕು ಅಂತ, ನೂರಾರು ಜನರ ಸಾವಿಗೆ ಕಾರಣವಾದ್ರೂ ಪರವಾಗಿಲ್ಲ, ನೀವು ಸಭೆಗೆ ಹೋಗ್ಲೇಬೇಕು. ಇಲ್ಲ ಅಂದ್ರೆ ನಿಮ್ ಪಾರ್ಟಿ ಎಲ್ಲಿ ಬಿದ್ದು ಹೋಗುತ್ತೋ ಅನ್ನೋ ಭಯ. ಈತ ಹೇಳ್ತಾನೆ, ಬ್ಯಾಂಕುಗಳು ಕೊಟ್ಟಿರೋದಕ್ಕೆ ದಾಖಲೆ ಏನಿದೆ ನಿಮ್ಮ ಹತ್ರ ಅಂತ ಕೇಳ್ತಾನೆ. ನಾನು ದಾಖಲೆಗಳನ್ನು ಸಹಿತ ತೋರಿಸ್ತೇನೆ. ಜೊತೆಗೆ ಎರಡನೇದು ಆತ ಕೇಳ್ತಾನೆ, ಪ್ರತಿ ವಾರ ರಿಕವರಿ ಮಾಡಬೇಕು ಅನ್ನುವಂತಹ ನಿಯಮ ಏನು ಬ್ಯಾಂಕಲ್ಲಿಲ್ಲ, ಹಾಗಾಗಿ ಇದು ಅಕ್ರಮ. ಜೊತೆಗೆ ಅಕ್ರಮ ಬಡ್ಡಿ ದಂಧೆಯನ್ನು ಅಂದರೆ ವಾರ್ಷಿಕವಾಗಿ 20-40% ಅಕ್ರಮ ಮೀಟರ್ ಬಡ್ಡಿ ದಂಧೆಯನ್ನು ನೀವು ಮಾಡ್ತಾ ಇದ್ದೀರಾ, ಈ ರಾಜ್ಯದ ಜನರಿಗೆ ಅನ್ಯಾಯವನ್ನು ಮಾಡ್ತಾ ಇದ್ದೀರಾ ಅಂತ ಹೇಳ್ತಾನೆ. ಈ ವಿಡಿಯೋ ಹಲವಾರು ಕಡೆ ಶೇರ್ ಆಗುತ್ತೆ, ತಪ್ಪು ಸಂದೇಶ ರವಾನೆ ಆಗ್ತಾ ಇದೆ. ಪ್ರತಿ ವಾರ ರಿಕವರಿ ಮಾಡಬೇಕು ಅನ್ನುವಂತಹ ನಿಯಮ ಏನು ಬ್ಯಾಂಕಲ್ಲಿಲ್ಲ, ಹಾಗಾಗಿ ಇದು ಅಕ್ರಮ. ಜೊತೆಗೆ ಅಕ್ರಮ ಬಡ್ಡಿ ದಂಧೆಯನ್ನು ಅಂದರೆ ವಾರ್ಷಿಕವಾಗಿ 20-40% ಅಕ್ರಮ ಮೀಟರ್ ಬಡ್ಡಿ ದಂಧೆಯನ್ನು ನೀವು ಮಾಡ್ತಾ ಇದ್ದೀರಾ, ಈ ರಾಜ್ಯದ ಜನರಿಗೆ ಅನ್ಯಾಯವನ್ನು ಮಾಡ್ತಾ ಇದ್ದೀರಾ ಅಂತ ಹೇಳ್ತಾನೆ. ಭಾಳ ಸ್ಪಷ್ಟವಾದ ಒಂದು ಸಂದೇಶವನ್ನು ಈ ಸಂದರ್ಭದಲ್ಲಿ ನಾನು ಕೊಡಲಿಕ್ಕೆ ಇಷ್ಟಪಡ್ತೇನೆ. ಈ ಮೀಟರ್ ಬಡ್ಡಿ ಅಥವಾ ವಾರದ ಬಡ್ಡಿ, ತಿಂಗಳ ಬಡ್ಡಿ, 5 ರೂಪಾಯಿ 10 ರೂಪಾಯಿ ಬಡ್ಡಿ ಈ ಥರ ಮಾಡ್ಕೊಂಡು ಯಾರ್ಯಾರು ವ್ಯವಹಾರ ಮಾಡ್ತಿದ್ರೆ ದಯವಿಟ್ಟು ಎಲ್ಲ ಕ್ಲೋಸ್ ಮಾಡಬೇಕು. ಯಾಕಂದರೆ ಕಂಪ್ಲೇಂಟ್ ಬಂದಂಥ ಸಂದರ್ಭದಲ್ಲಿ ಯಾವುದೇ ಮುಲಾಜಿಲ್ದಲ್ಲೇ ಇಂಟ್ರೆಸ್ಟು ತುಂಬ ಹೈ ರೇಟಲ್ಲಿ ನಮಗೆ ಎಕ್ಸ್ಟ್ರಾಷನ್ ಮಾಡ್ತಿದ್ದಾರೆ ಅಂತ ಸಾಕಷ್ಟು ಕಂಪ್ಲೇಂಟ್ಗಳು ನಮಗೆ ಬರ್ತಾ ಇದ್ದಾವೆ. ಎಕ್ಸ್ಟ್ರಾಷನ್ ಪ್ರಕರಣವನ್ನು ಕೂಡ ದಾಖಲು ಮಾಡಲಾಗುತ್ತೆ ಮತ್ತು ಸಂಬಂಧಪಟ್ಟವ್ರನ್ನೆಲ್ಲ ಅರೆಸ್ಟ್ ಮಾಡುವಂಥದ್ದು ಕೂಡ ಆಗುತ್ತೆ. ಮತ್ತು ಯಾರೋ ಒಬ್ಬರು ಇಬ್ಬರು ಆಗಲ್ಲ, ಇದರಲ್ಲಿ ಯಾರ್ಯಾರು ಅಸೋಸಿಯೇಟೆಡ್ ಇದ್ದಾರೆ, ಹಣ ಕೊಟ್ಟವರು, ಕ್ಯಾಂಡಿಡೇಟ್ ಹುಡುಕ್ದವರು, ಹಣ ವಸೂಲಿ ಮಾಡಿದವರು, ಬಡ್ಡಿ ವಸೂಲಿ ಮಾಡೋಕ್ಕೆ ಹೋದವರು, ಇವರೆಲ್ಲರ ಮೇಲೂ ಪ್ರಕರಣ ಆಗುತ್ತೆ ಅಂತಂದು ಮತ್ತು ಅರೆಸ್ಟ್ ಆಗುವಂಥ ಪ್ರಕ್ರಿಯೆ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ನಾನು ಸರಿಯಾದ ಮಾಹಿತಿಗಳೊಂದಿಗೆ ಅವರು ಮಾಡುವಂತಹ ಉತ್ತಮವಾದ ಕೆಲಸಗಳನ್ನು ಹೇಳೋದ್ರ ಮುಖಾಂತರವಾಗಿ ನಾನು ಮುಂದೆ ಬರ್ತಾ ಇದ್ದೀನಿ. ನಿಮ್ಮಿಂದ ಕಲ್ತ್ಕೊಳ್ಳೋದು ಏನೂ ಇಲ್ಲ. ಐ ನೋ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಬೆಟರ್ ದನ್ ಯು. ಡೋಂಟ್ ಟ್ರೈ ಟು ಟೀಚ್ ಮೀ. ಬಯಸ್ತೇನೆ. ಒಂದು ವೇಳೆ ನಾನು ಮಾಹಿತಿ ಕೊಡದಿದ್ರೆ ನಾನು ಸಹಿತ ಒಬ್ಬ ಅಯೋಗ್ಯ ವ್ಯಕ್ತಿಗೆ ಸಮ ಆಗ್ಬಿಡ್ತೇನೆ. ನಂತರ ಆತ ಹೇಳ್ತಾನೆ, ಮೆಡಿಕಲ್ ಶಾಪ್ನ ತೋರಿಸಿ ಇವರು ವೈನ್ ಶಾಪ್ ಮಾಡ್ತಾ ಇದ್ದಾರೆ ಅನ್ನುವಂಥ ಗಂಭೀರವಾದ ಆರೋಪವನ್ನ ಈ ತಿಳಿಗೇಡಿ ವ್ಯಕ್ತಿ ಮಾಡೋದಕ್ಕೆ ಬಯಸ್ತಾನೆ. ನಿರಂತರ ಪ್ರಗತಿ ಪುಸ್ತಕದ ಮೂಲಕವಾಗಿ ಇವರು ಆರ್ಥಿಕವಾದ, ಶೈಕ್ಷಣಿಕವಾದ, ಆರೋಗ್ಯಕರವಾದಂತಹ ಮಾಹಿತಿಗಳನ್ನು ಇವರು ನಿರಂತರವಾಗಿ ಇಡೀ ರಾಜ್ಯಾದ್ಯಂತ ಬಿತ್ತುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಎಲ್ಲವನ್ನ ಈ ಒಂದು ಪುಸ್ತಕದ ಮೂಲಕ ಅವರು ನಿರಂತರವಾಗಿ ಹಂಚ್ಕೋತಾ ಇದ್ದಾರೆ. ತಾಂತ್ರಿಕ ವಿದ್ಯಾಭ್ಯಾಸ ಮಾಡ್ತಿರುವಂತಹ ವಿದ್ಯಾರ್ಥಿಗಳಿಗೋಸ್ಕರ ನನಗೆ ಮಾಹಿತಿ ಸರಿಯಾಗಿ ಗೊತ್ತಿಲ್ಲದಿರ್ಬೋದು, ಒಂದು ಸ್ಕಾಲರ್ಶಿಪ್ ಯೋಜನೆಯನ್ನು ಕೊಡ್ತಾರೆ. ಆಯ್ತು, ಆಮೇಲೆ ಇದು ಕೊನೆಯದಾಗಿ ಅಂತಲ್ಲ, ಇನ್ನೂ ಮಾಹಿತಿ ನನಗೆ ಗೊತ್ತಿಲ್ಲ. ಪ್ರಗತಿ ರಕ್ಷಾ ಕವಚ ಅಥವಾ PRKಯ ಮುಖಾಂತರವಾಗಿ ಸಂಘದ ಸದಸ್ಯರು ಅಥವಾ ಅವರ ಅವಲಂಬಿತರು ಅಂದರೆ ನಾಮಿನಿ ತೀರ್ಕೊಂಡ್ರೆ
ಅವರು ಪಡೆದುಕೊಂಡಂತಹ ಸಾಲವನ್ನು ಮರುಪಾವತಿ ಮಾಡೋಕ್ಕಾಗದೆ ಕುಟುಂಬ ಸಂಕಷ್ಟಕ್ಕೆ ಒಳಗಾಗಬಾರ್ದು ಅಂತೇಳಿ ಇವರು ಆ ಸಾಲವನ್ನು ಈ PRK ಮುಖಾಂತರ ಭರಿಸೋದ್ರ ಮುಖಾಂತರವಾಗಿ ಇವರು ಆ ಕುಟುಂಬಕ್ಕೆ ನೆರವಾಗ್ತಾರೆ. ಮತ್ತೆ ಆ ಸಾಲವನ್ನೇ ಕುಟುಂಬ ಕಟ್ಟುವಂಥ ಅವಶ್ಯಕತೆ ಇರೋದಿಲ್ಲ. ಆದ್ರೆ ಈ ದರಿದ್ರ ನನ್ನ ಮಗ, ಲೋಫರ್ ನನ್ನ ಮಗ, ಭಿಕ್ಷುಕ ನನ್ನ ಮಗ, ಕಂಜೂಸ್ ನನ್ನ ಮಗ 10 ಪೈಸೆ ಹಾಕೋದ್ರಿ ಸ್ವಾಮಿ. ನನ್ನ ಹತ್ರನೇ 10 ರೂಪಾಯಿ ತಗೊಂಡು 10 ವರ್ಷ ಆಯ್ತು, ಇನ್ನೂ ಕೊಡ್ಲಿಲ್ಲ. ಹೌದಾ? ಅಫ್ಕೋರ್ಸ್. ಒಂದು ಸಂಸ್ಥೆಯ ಬಗ್ಗೆ ಕೇವಲ ಮಾಹಿತಿಗಳಿಲ್ಲದೆ ಬಾಯಿಗೆ ಬಂದಂತೆ ಆರೋಪ ಮಾಡುವಂತಹ ಈ ವ್ಯಕ್ತಿಗಳ ವಿರುದ್ಧವಾಗಿ ನಾನು ಮಾತಾಡ್ತಾ ಇದ್ದೀನಿ. ದಯಮಾಡಿ ಒಳ್ಳೆಯ ಕೆಲಸ ಮಾಡೋಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ಒಳ್ಳೆಯ ಕೆಲಸ ಮಾಡುವಂತಹ ವ್ಯಕ್ತಿಗಳಿಗೆ ಸಪೋರ್ಟ್ ಮಾಡಬೇಕೇ ವಿನಃ ಅವರ ತೇಜೋವಧೆಯನ್ನು ಮಾಡುವಂಥ ಕೆಲಸವನ್ನು ಮಾಡಬಾರ್ದು. ನೋಡ್ಮಮ್ಮ, ಈ ಪ್ರಪಂಚದಲ್ಲಿ ತುಂಬಾ ಒಳ್ಳೆ ವ್ಯಕ್ತಿಗಳು, ದೊಡ್ಡ ವ್ಯಕ್ತಿಗಳು ಅನ್ಸ್ಕೊಂಡಿರ್ತಾರಲ್ಲ, ಅವರಲ್ಲೂ ಮಹಾನ್ ಕಚಡ ಲೋಫರ್ಗಳು ಇರ್ತಾರೆ. ಆದ್ರೆ ಈ ಪ್ರಪಂಚಕ್ಕೆ ಗೊತ್ತೇ ಆಗಲ್ಲ. ಅದೇ ತರ ತುಂಬಾ ಕೆಟ್ಟವರು ಅನ್ಸ್ಕೊಂಡಿರೋರ್ಗು ಒಳ್ಳೆ ಮನ್ಸಿರುತ್ತೆ, ಅದು ಈ ಪ್ರಪಂಚಕ್ಕೆ ಗೊತ್ತಾಗಲ್ಲ. ನಾಟ್ಕಾಡೋ ನನ್ನ ಮಕ್ಕಳೇ ತಾನೇ ಒಳ್ಳೆಯವರು ಅನ್ಸ್ಕೊಳ್ಳೋದು. ನಿಯತ್ತಾಗಿ ಫ್ರಾಂಕ್ ಆಗಿರೋರ್ನ ಕೆಟ್ಟವರು ಅನ್ನೋದು ಈ ಪ್ರಪಂಚ